ಯುಎಸ್ಎಯ ಹೊಸ ತಲೆಮಾರಿನ ಸಂವಹನ ಉಪಗ್ರಹ ಬ್ಲ್ಯಾಕ್‌ಬರ್ಡ್ 2 ಅನ್ನು ಇಸ್ರೋದ ಅತಿ ಭಾರತ ಎಸ್‌ವಿಎಂ-3 ಎಂ6 ರಾಕೆಟ್ ಮೂಲಕ ನಭಕ್ಕೇರಿಸಿ ಹೊಸ ಬಾಹ್ಯಾಕಾಶ ಸಾಧನೆಯನ್ನ ಸಾಧಿಸಲಾಗಿದೆ. ಆಂಧ್ರಪ್ರದೇಶದ ಬಂಗಾಳಕೊಲ್ಲಿಯ ಶ್ರೀಹರಿಕೋಟಾದಲ್ಲಿ ಡಿಸೆಂಬರ್ 24ರ 8:54 ಹೊಸ ದಾಖಲೆಯೊಂದು ನಿರ್ಮಾಣವಾಯಿತು. ಭಾರತದ ಅತಿ ಭಾರತ ರಾಕೆಟ್ ಎಲ್‌ವಿಎಂ-3 ಎಂ6 ಆಕಾಶಕ್ಕೇರಿಸಿದ ಸಾಹಸ. ಅದರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಹೊಸ ತಲೆಮಾರಿನ ಸಂವಹನ ಉಪಗ್ರಹ ಬ್ಲ್ಯಾಕ್‌ಬರ್ಡ್ 2 ಅನ್ನು ಬಾಹ್ಯಾಕಾಶದ ಕಕ್ಷೆಗೆ ಏರಿಸಲಾಯಿತು. ಯುರೋಪ್, ಯುಎಸ್ಎಗಳಲ್ಲಿ ಬಾಹ್ಯಾಕಾಶಕ್ಕೆ ಏರಿಸುವುದು ಬಲು ದುಬಾರಿ ಆಗಿರುವುದರಿಂದ ಆ ದೇಶಗಳು ಬಾಹ್ಯಾಕಾಶದ ಕಕ್ಷೆಗೆ ಕೃತಕ ಉಪಗ್ರಹಗಳನ್ನು ಸೇರಿಸಲು ಭಾರತದ ಇಸ್ರೋ ರಾಕೆಟ್ಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಅವಲಂಬಿಸಿವೆ. ಅವರಿಗಿದು ಅಗ್ಗದ ವ್ಯವಹಾರ. ಇಸ್ರೋ ಇದನ್ನು ಬಾಹುಬಲಿ ಮಿಷನ್ ಎಂದು ಕರೆಯಲಾಗಿದೆ. ಭಾರತವು ಬಳಸಿದ ಎಲ್‌ವಿಎಂ-3 ಎಂ6 ರಾಕೆಟ್ ಒಟ್ಟು 640 ಟನ್ ತೂಕ ಹೊಂದಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ 2ನೇ ಉಡ್ಡಯನ ನೆಲೆಯಿಂದ ಇಸ್ರೋ ಈ ಬಾಹುಬಲಿ ಮಿಷನ್ ಯಶಸ್ವಿಯಾಗಿ ಮೇಲಕ್ಕೆ ಹಾರಿ ಕಕ್ಷೆ ಸೇರಿತು. ಭಾರತವು ಇಷ್ಟು ಭಾರತನ ಹಾರಿಸಿದ್ದು ಇದೇ ಮೊದಲು. ಹಿಂದೆ ಇಸ್ರೋ 440 ಟನ್ ಭಾರದ ರಾಕೆಟ್ ಬಳಸಿ ಯಶಸ್ಸು ಕಂಡಿತು. ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಬಳಸಿ ಯುಎಸ್ಎಯ ಉಪಗ್ರಹವನ್ನು ಕಕ್ಷೆಗೆ ಏರಿಸಿರುವುದು ತಿಳಿದುಬಂದಿದೆ.